ಸ್ವಾಮಿ. ಹಾ, ಬಾಮ ಕುತ್ಕೋ. ಹ್ಮ್. ಇವತ್ತಿಂದಾನೇ ನಮ್ಮ ಪೂಜೆನ ಶುರು ಮಾಡ್ಬಿಡೋಣ. ಸರಿ ಸ್ವಾಮಿ. ಪೂಜೆಗೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ತಗೊಂಡ್ ಬರ್ತೀನಿ. ಈ ಲಿಸ್ಟಲ್ಲಿರೋ ಎಲ್ಲ ಸಾಮಾನು ತೊಗೊಂಬಂದ್ಬಿಡ್ಬೇಕು. ಈ ಲಿಸ್ಟಲ್ಲಿರೋ ಒಂದು ಸಾಮಾನು ಮಿಸ್ ಆಗಬಾರ್ದು. ಆಯ್ತು ಸ್ವಾಮಿ. ಅದಿರಲಿ, ನಿನ್ನ ಹಸ್ಬೆಂಡು ಫಾರಿನ್ ಹೋಗಿ ಎಷ್ಟು ವರ್ಷ ಆಗ್ತಾ ಇದೆ? ಅವರು ಫಾರಿನ್ ಹೋಗಿ 2 ವರ್ಷ ಆಗ್ತಾ ಇದೆ ಸ್ವಾಮಿ. 2 ವರ್ಷದಿಂದ ನೀನು ಒಂಟಿಯಾಗೇ ಇದೆಯಾ? ಹೌದು ಸ್ವಾಮಿ. ಯಾಕೆ ತಾನೇ ಈ ಥರ ಒಂಟಿಯಾಗಿದೆಯಾ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಯಾಕೆ ಸ್ವಾಮಿ, ಏನಾಯ್ತು? ಹುಡುಗಿರು ಲೈಫ್ನಲ್ಲಿ ಒಂಟಿಯಾಗಿರೋದು ತುಂಬ ಕಷ್ಟ. ಅದು ನಿಂತರ ಯವ್ವನವಾಗಿರೋ ಹುಡುಗಿರು ಒಂಟಿಯಾಗಿರೋದಂದ್ರೆ ತುಂಬಾನೇ ಕಷ್ಟ. ಹೌದು ಸ್ವಾಮಿ. ಆದ್ರೆ ಏನ್ ಮಾಡೋದು? ನಮ್ ಕುಟುಂಬದಲ್ಲಿ ಅಷ್ಟು ಸಮಸ್ಯೆಗಳಿದೆ ಸ್ವಾಮಿ. ಅದಕ್ಕೇನೆ ನನ್ ಗಂಡ ಫಾರಿನ್ಗ್ ಹೋಗಿ ಕೆಲ್ಸ ಮಾಡ್ಬೇಕಾಯ್ತು. ನನ್ನಿಂದ ಬೇರೆ ಏನ್ ಮಾಡಕ್ಕಾಗತ್ತೆ? ನಾನು ಒಬ್ಳೇನೇ ಇರ್ಬೇಕಲ್ವಾ? ನೀನು ಹೇಳೋದು ಒಂದು ರೀತಿಲಿ ನಿಜಾನೇ. ಜೀವನದಲ್ಲಿ ನಾವು ಒಂಟಿಯಾಗಿದ್ದು ಕಷ್ಟ ಬಿದ್ರೇನೆ ನಾವು ಮುಂದಕ್ಕೆ ಬರೋಕ್ಕಾಗೋದು. ಅಮ್ಮ, ಬಾಮ್ಮ. ಸ್ವಾಮಿ, ಇದ್ಯಾರಂತ ಗೊತ್ತಾಯ್ತಾ? ಗೊತ್ತಾಗ್ತಾ ಇದೆ. ನಿನ್ ಮಗಳು ತಾನೇ? ಹೇಗ್ ಕಂಡು ಹಿಡಿದ್ರಿ ಸ್ವಾಮಿ? ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆಯಲ್ಲ. ಶಕ್ತಿ ಸ್ವಾಮಿ ಅಂತ ಟಿವಿಯಲ್ಲಿ ನೋಡಿದ್ವಲ್ಲ, ಅವರೇ ಇವ್ರು. ಓ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ದೀರ್ಘಾಯುಷ್ಮಾನ್ ಭವ. ಸರಿ, ನೀನ್ ಹೋಗಿ ಫ್ರೆಶ್ ಆಗು, ನಾನ್ ಬರ್ತೀನಿ. ಸರಿಮ್ಮ. ಅದ್ ಸರಿ, ನಿನ್ ಮಗಳಿಗೆ ಇವಾಗ ಎಷ್ಟು ವಯಸ್ಸಾಗ್ತಾ ಇದೆ? ಈಗ ಅವಳಿಗೆ 18 ವಯಸ್ಸಾಯ್ತು. ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಸರಿ, ನೀನು ನಿನ್ ಮಗಳು ರಾತ್ರಿ ಪೂಜೆಗೆ ಬಂದ್ಬಿಡಿ. ಈ ಪೂಜೆನಲ್ಲೇ ಮನೆಯಲ್ಲಿ ಎಲ್ಲಿ ನಿಧಿದೆ ಅಂತ ಹೇಳಿ ತಿಳಿಯೋದಿಕ್ಕೆ ಅವಕಾಶ ಇದೆ. ಸರಿ ಸ್ವಾಮಿ. ಸರಿ, ನಾನಿವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ನಾವು ರಾತ್ರಿ ಪೂಜೆನಲ್ಲಿ ಭೇಟಿಯಾಗೋಣ. ಆಯ್ತು ಸ್ವಾಮಿ. ಓಂ ಕ್ರೀಂ ಕ್ಲೀಂ ಬಾ ಬಾ ಬಾ. ಇಲ್ಲಿ ನಿಧಿ ಇದೆ ಅಂತೇಳಿ ನನ್ನ ಕಣ್ಣಿಗೆ ತೋರಿಸ್ಬಿಡ್ತು. ಹೌದಾ? ಎಲ್ಲಿದೆ ಸ್ವಾಮಿ? ಹೇಳ್ತೀನಿ, ಶಾಂತಿಯಿಂದ ಇರೋ. ಮೊದಲು ಈ ಪೂಜೆ ಮಾಡಿರೋ ತೀರ್ಥನ ಇಬ್ರು ಕುಡೀರಿ. ನೀನೋಗಿ ಒಳಗ್ ಮಲ್ಗಮ್ಮ. ಅಮ್ಮ, ಸ್ವಾಮಿ ಅವ್ರು ಹೇಳ್ದಾಗೆ ಹೋಗಿ ಮಲ್ಕೋಮ. ನೀನ್ ಮಾತ್ರ ಇಲ್ಲೇ ಇರೋ. ಆಯ್ತು ಸ್ವಾಮಿ.